ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಮಾರ್ನಿಂಗ್ ಮತ್ತು ಈವ್ನಿಂಗ್ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಟಿಫನಿಗೆ ಪಡ್ಡು ಮಾಡಿದ್ದೆ, ಹಾಗೆ ಗೋಧಿ ನುಚ್ಚಿನ ಪಾಯಸ ಕೂಡ ಮಾಡಿದ್ದೆ. ಈ ಒಂದು ರೆಸಿಪಿನ ನಾನು ಕಂಪ್ಲೀಟಾಗಿ ತೋರಿಸ್ಲಿಕ್ಕೆ ಹೋಗಿಲ್ಲ ಸ್ನೇಹಿತರೆ. ಮಾರ್ನಿಂಗ್ ಟಿಫನ್ ಪಡ್ಡು ಮತ್ತು ಚಟ್ನಿ ಆಯಿತು. ಹಾಗೆ ಇಂದಿನ ವಿಡಿಯೋದಲ್ಲಿ ನಾನು ಹಾಗೆ ನನ್ನ ಸಬ್ಸ್ಕ್ರೈಬರ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ದೆ ಅಲ್ವಾ, ಅದು ಏನು ತಪ್ಪು ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇವಾಗ ಬೇಗ ಪಟಾಪಟ ಅಂತ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ನಾನು ಬೇಳೆ ತಿಳಿ ಸಾಂಬಾರು ಮಾಡ್ತಾಯಿದ್ದೆ, ಹಾಗಾಗಿ ತುಂಬ ಈಸಿ ಆಗಿರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡಬೇಕಿತ್ತು. ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಈ ಒಂದು ರೆಸಿಪಿನ ಬೇಗ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸಿ ಬಂದಿದ್ದರು. ನಾನು ಕೂಡ ಇಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೆ. ಅವ್ರು ಏನೋ ಮಾತಾಡ್ತಾಯಿದ್ರು, ಕೇಳ್ತಾಯಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಅಡುಗೆ ಕೂಡ ಮಾಡ್ಕೊಳ್ತಾಯಿದ್ದೆ. ಈ ಒಂದು ರೆಸಿಪಿ ನಾನು ಕಂಪ್ಲೀಟಾಗಿ ತೋರಿಸ್ಲಿಕ್ಕೆ ಹೋಗಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ತುಂಬ ಸರಿ ನಾನು ತೋರಿಸಿದ್ದೀನಿ. ಓಕೆನಾ? ನನ್ನ ಸಬ್ಸ್ಕ್ರೈಬರ್ ಏನು ತಪ್ಪು ಮಾಡಿದರು ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲೇ ಹೇಳ್ತೀನಿ ಸ್ನೇಹಿತರೆ. ನೀವು ಹೇಳ್ತಾನೆ ಇದ್ರಿ, ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಈ ಒಂದು ತಪ್ಪುಗಳನ್ನು ಮಾಡಬಾರ್ದು. ಅವರಿಗೆ ತುಂಬಾ ಕಷ್ಟ ಆಗಿದೆ. ಅದು ಏನಂತ ಹೇಳಿದ್ರೆ, ನನ್ನ ಸಬ್ಸ್ಕ್ರೈಬರ್ ನಾನು ಒಂದು ಪೀರಿಯಡ್ ಟೈಮಲ್ಲಿ ಈ ರೀತಿ ಅವರು ರಾಯರ ನಾಮಸ್ಮರಣೆ ಮತ್ತು ರಾಯರ ಸಾಂಗ್ಸ್ ಇದನ್ನೆಲ್ಲ ಕೇಳ್ತಾ ಇದ್ರಂತೆ. ಆ ಒಂದು ತಪ್ಪನ್ನು ಮಾಡಬಾರ್ದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ತಪ್ಪು ಮಾಡಬಾರ್ದು ಅಂತ. ಇದನ್ನು ಪದೇ ತಪ್ಪು ಮಾಡಿದ್ದಾರೆ. ಏನು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಏನು ಪ್ರಾಬ್ಲಮ್ ಆಗಿದೆ ಅವರಿಗೆ ಅಂತ ಹೇಳಿದ್ರೆ, ಅವರು ಕಾಮೆಂಟ್ ಮಾಡಿದ್ದಾರೆ. ಸಾಧ್ಯವಾದರೆ ಆ ಕಾಮೆಂಟನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅವರು ಏನು ಕಾಮೆಂಟ್ ಮಾಡಿದರು ಅಂತ ಹೋಗಿ ಒಂದು ಸರಿ ಚೆಕ್ ಮಾಡಿ. ಅವರು ಪೀರಿಯಡ್ ಟೈಮಲ್ಲಿ ರಾಯರ ನಾಮಸ್ಮರಣೆ ಮಾಡ್ತಾಯಿದ್ರಂತೆ, ಹಾಗೆ ರಾಯರ ಧ್ಯಾನ ಮಾಡ್ತಾಯಿದ್ರಂತೆ. ಆ ಒಂದು ತಪ್ಪು ಮಾಡಿರೋದ್ರಿಂದ ಅವರ ಮನೆಯಲ್ಲಿ ಫೋಟೋ ಒಡೆದೋಗಿತ್ತಂತೆ. ಈ ರೀತಿ ಹೇಳಿದ್ರು ಅವರು. ಅದಕ್ಕೆ ಹೇಳೋದು, ನಾವು ಎಷ್ಟೇ ಈ ಒಂದು ಟೈಮಲ್ಲಿ ಪೀರಿಯಡ್ ಅನ್ನೋ ಟೈಮಲ್ಲಿ ಒಂದು 5 ಡೇಸ್ ಅಥವಾ 9 ಡೇಸ್ ಅದು ಕಂಪ್ಲೀಟ್ ಆಗೋವರೆಗೂ ಯಾವುದೇ ಈ ಒಂದು ತಪ್ಪುಗಳನ್ನು ಮಾಡಬಾರ್ದು. ಸಣ್ಣ ಪುಟ್ಟ ತಪ್ಪುಗಳನ್ನು, ರಾಯರ ನಾಮಸ್ಮರಣೆ ಆಗ್ಬೋದು, ರಾಯರಿಗೆ ನಾಮಾವಳಿ ಬರಿತಾ ಇರ್ತಾರೆ, ರಾಯರ ನಾಮ ಸ್ಮರಣೆ ಏನು ಮಾಡ್ತಿರ್ತೀರ ಅದನ್ನು ಕೂಡ ಕೆಲವರು ಬರೀತಾರೆ, ಅಥವಾ ಗಾಯತ್ರಿ ಮಂತ್ರ ಇದನ್ನೆಲ್ಲ ಬರಿತಾ ಇರ್ತೀರಲ್ವ, ಅದನ್ನು ಕೂಡ ಏನು ಕೂಡ ಮಾಡಬಾರ್ದು ಸ್ನೇಹಿತರೆ. ಇದನ್ನೇ ನಾನು ಹೇಳೋದು, ಪದೇ ಹೇಳ್ತಾ ಇರ್ತೀನಿ. ನೀವು ಮಾಡುವಂಥ ಚಿಕ್ಕ ಪುಟ್ಟ ಸಣ್ಣ ತಪ್ಪುಗಳಿಂದ ತುಂಬಾ ದೊಡ್ಡ ಪರಿಣಾಮ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಕೂಡ ತಿದ್ದುಕೊಳ್ಳಿ. ಯಾರಾದರೂ ಗೊತ್ತಿಲ್ಲ ಅನ್ನೋರು, ಸಡನ್ನಾಗಿ ಫೋಟೋ ಬರುತ್ತೆ, ಸಡನ್ನಾಗಿ ಸಾಂಗ್ಗಳು ಬಂದುಬಿಡುತ್ತೆ, ಏನು ಮಾಡೋದು ಅಂತ ಕೇಳ್ತೀರಾ. ಅದೆಲ್ಲ ಕಾಮನು. ಬಟ್ ನಾವು ಹಾಕ್ಕೊಂಡು ಅದನ್ನು 1 hour 2 hour ಕೇಳೋದು ತಪ್ಪು ಅಂತ ಹೇಳ್ತೀನಿ. ಓಕೆ, ನಿಮಗೆ ಆ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಮತ್ತು ಇವಾಗ ನನ್ನ ಈವ್ನಿಂಗ್ ರೋಟೀನ್ ಇದು. ಆ್ಯಕ್ಚುಲಿ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಆ ಕೆಲಸನ ಮುಗಿಸ್ಕೊಬಂದು ಇಲ್ಲಿ ನಾನು ಅಡುಗೆ ಕೂಡ ಪ್ರಿಪೇರ್ ಆಯಿತು. ಪಾಪುಗೆ ಫಸ್ಟ್ ಊಟ ಆದ ನಂತರ ಆಮೇಲೆ ನಾವು ಮಾಡೋದು. ಅವಳಿಗೆ ಊಟ ತಿನ್ನಿಸೋದೇ ಒಂದು ದೊಡ್ಡ ಸರ್ಕಸ್ ಆಗೋಗಿರುತ್ತೆ. ನಾನು ಡ್ರೆಸ್ ಚೇಂಜ್ ಮಾಡಿದೆ, ನಾನು ಸ್ಯಾರಿನಲ್ಲೇ ವಿಡಿಯೋ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನನಗೆ ಆವಾಗ ನಾನು ವಿಡಿಯೋ ಮಾಡಲೇಬೇಕಿತ್ತು. ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಏನು ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳು ಒಂದು ತುತ್ತು ಬಾಯಲ್ಲಿ ಹಾಕಿಸ್ಕೊಳ್ಳೋದು, ಇನ್ನೊಂದು ತುತ್ತು ಫೋನ್ ಕೊಟ್ಟಿಲ್ಲ ಅಂತ ಹೇಳಿ ಫೋನ್ ಹತ್ರ ಬರೋದು. ಅವಳು ಫೋನ್ ಕೊಟ್ಟರೆ
ಅಷ್ಟೇ ಊಟ ತಿಂತಾಳೆ. ಇಲ್ಲ ಅಂದರೆ ಇವತ್ತು ನೋಡೋಣ ಫೋನ್ ಕೊಡದೆ ಊಟ ತಿನ್ಸೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ನೋಡು ಫ್ರೆಂಡ್ಸ್ ಇದ್ದಾರೆ, ಮಾತಾಡ್ತಿದ್ದಾರೆ, ಈ ಥರ ಎಲ್ಲ ಫೋನ್ ಕೇಳಬಾರ್ದು ಅಂತ ಅಂದ್ಕೊಂಡು ಬೇಗ ಬೇಗ ಊಟನ ತಿನ್ನಿಸ್ತಾ ಇದ್ದೀನಿ. ತುಂಬ ಅಂದರೆ ಅವಳು ಚಂದಮ್ಮನ ನೋಡಬೇಕು, ಆಚೆಗೆ ಹೋಗೋಣ ಅಂತ ಹಠ ಮಾಡ್ತಾಯಿದ್ಲು. ಹಾಗೆ ಅವಳನ್ನು ಕರ್ಕೊಂಡು ಹೋದೆ. ನೋಡಿ ಇಲ್ಲಿ ತುಂಬಾ ಹಠ ಮಾಡ್ತಾಳೆ ಫ್ರೆಂಡ್ಸ್. ನೋಡಿ ಆಚೆ ಕಡೆ ಬಂದ್ವಿ ಇವಾಗ. ಅವಳನ್ನ ತುಂಬ ಫೋನ್ ಕೊಡದೆ ಈ ರೀತಿ ಆಚೆ ಕಡೆ ಎಲ್ಲ ಬಂದು ನಾವು ಊಟ ತಿನ್ನಿಸಿದ್ರೆ ಆರಾಮಾಗಿ ತಿನ್ಕೊತಾಳೆ ಅಂತ ಅನ್ನಿಸ್ತು. ಯಾಕಂದರೆ ಇಲ್ಲಿ ಹೊಸ ವಾತಾವರಣ ಅಲ್ವಾ, ಹಾಗಾಗಿ. ಫಸ್ಟು ಪಾಪುಗೆ ಎಲ್ಲ ಊಟ ತಿನ್ನಿಸಿದಾದ ನಂತರ ಇವಾಗ ನಾವು ಊಟನ ಮಾಡ್ತಾ ಇದ್ದೀವಿ. ಊಟಕ್ಕೆ ಬಂದು ಬೇಳೆ ತಿಳಿ ಸಾಂಬಾರು ಹಾಗೆ ಸ್ವಲ್ಪ ಸೈಡ್ಸ್ಗೆ ಸಂಡಿಗೆ ಇಷ್ಟನ್ನು ಊಟಕ್ಕೆ ಮಾಡಿದ್ದೆ. ಯಾವಾಗಲೂ ನಾವು ಜೊತೆಲೇ ಕೂತ್ಕೊಂಡು ಇದೇ ರೀತಿ ಊಟ ಮಾಡೋದು. ಅಂದರೆ ಮಾರ್ನಿಂಗು ಮಧ್ಯಾಹ್ನ ಸಿಗಲ್ಲ, ಅಂಬಿ ಡ್ಯೂಟಿಗೆ ಹೋಗ್ತಾರೆ ಅಲ್ವಾ, ಹಾಗಾಗಿ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಿಷಯಕ್ಕೆ ಕೊರತೆ ಆದರೂ ಪ್ರೀತಿಗಂತೂ ಸ್ವಲ್ಪನೂ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಷ್ಟೇ ನೋವು ಕಷ್ಟ ಸುಖ ಏನೇ ಇದ್ರೂ ಅದನ್ನು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತೀವಿ, ಕೂತು ಮಾತಾಡ್ತೀವಿ. ಹಾಗೆ ಯಾವಾಗಲೂ ಅಷ್ಟೇ ನಾವು ಮದುವೆ ಆದಾಗಿಂದ ಇದೇ ರೀತಿ ಫಸ್ಟ್ ತುತ್ತು ಇದೇ ರೀತಿ ಶೇರ್ ಮಾಡ್ಕೊಳ್ತೀವಿ, ಒಬ್ರು ತಿನ್ನಿಸ್ಕೊಳ್ತೀವಿ. ನಾವು ಹೊರಗಡೆ ಹೋದ್ರೂ ಅಷ್ಟೇ, ನಾವು ಬೇರೆ ಕಡೆ ಹೋದರೂ ಅಮ್ಮ ಮನೆಗೆ ಆಗ್ಬೋದು, ನಮ್ಮ ಅತ್ತೆ ಮನೆಗೆ ಆಗ್ಬೋದು, ಇದೇ ರೀತಿ ತಿನ್ನಿಸ್ತಾರೆ ನನಗೆ. ಇದೊಂದು ವಿಷಯದಲ್ಲಿ ತುಂಬಾ ಖುಷಿ ಆಗುತ್ತೆ. ಏನೇ ಇರಲಿ ಈ ಒಂದು ವಿಷಯದಲ್ಲಿ ತುಂಬಾ ಪ್ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಲೈಫಲ್ಲಿ ಕಷ್ಟ ಸುಖ ನೋವು ನಲಿವು ಏನೇ ಇದ್ದರೂ ಪ್ರೀತಿಗೆ ಮಾತ್ರ ಯಾವುದೇ ರೀತಿ ಕೊರತೆ ಇಲ್ಲ. ಅದೇ ನನಗೆ ತುಂಬಾ ಖುಷಿ ಆಗೋದು. ಜೀವನದಲ್ಲಿ ಎಲ್ರಿಗೂ ಕಷ್ಟ ಸುಖ ನೋವು ನಲಿವು ಅನ್ನೋದಿದ್ದೇ ಇರುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮುಗಿಸಿ ಬಂದಿರ್ತಾರೆ. ಪ್ರೀತಿಯಿಂದ ಕೂತು ಎರಡು ಮಾತಾಡಿ ಈ ರೀತಿ ಜೊತೇಲಿ ಊಟ ಮಾಡ್ತೀವಲ್ಲ, ಅದರಲ್ಲಿ ಸಿಗುವ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ಯಾರೆಷ್ಟೇ ನೋವು ಮಾಡಿದರೂ ಈ ಒಂದು ವಿಷಯದಲ್ಲಿ ನನ್ನ ಗಂಡ ನನಗೆ ಹರ್ಟ್ ಮಾಡಿಲ್ಲ, ಬಟ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸ್ನೇಹಿತರೆ. ಅದು ಯಾವ ವಿಷಯ ಅಂತ ಹೇಳಿದ್ರೆ, ನಾನು ಒಂದು ಪಬ್ಲಿಕ್ ಫಾರ್ಮಲ್ಲಿ ಇದ್ದೀನಿ, ಮತ್ತು ಒಂದು ಯಾವುದೇ ಒಂದು ವಿಡಿಯೋ ಮಾಡುವಾಗ ಒಂದು ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಬ್ಯಾಕ್ ಸಪೋರ್ಟ್ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ಯಾರೆಷ್ಟೇ ಬ್ಯಾಡ್ ಕಾಮೆಂಟ್ ಹಾಕಿದ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. 1000 ಜನ 1000 ಮಾತಾಡ್ತಾರೆ. ಒಳ್ಳೇದು ಮಾತಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಅದಕ್ಕೆಲ್ಲ ಜನಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಯಾರು ಏನೇ ಹೊರಗಿನವರು ಮಾತಾಡಿದ್ರು ನಾನು ಕೇರೆ ಮಾಡಲ್ಲ ಸ್ನೇಹಿತರೆ. ಅದಕ್ಕಿಂತ ಹೆಚ್ಚಾಗಿಯೇ ಇರ್ತೀನಿ. ನಾನು ಅದನ್ನೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಹಾಗಾಗಿ ಈ ಒಂದು ಮಾತನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ನನ್ನ ಗಂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಲಿ, ಏನೇ ಇದು ಒಳ್ಳೇದಾ ಕೆಟ್ಟದ್ದಾ ಅಂತ ಅವರಿಗೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಅವರು ಮಾಡು ಓಕೆ ಪರವಾಗಿಲ್ಲ ಅಂತ ಹೇಳಿದ ಮೇಲೇ ನಾನು ಈ ರೀತಿ ಎಲ್ಲ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಇದ್ರ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ.
ನನ್ನ ಲೈಫಲ್ಲಿ ಅದೆಷ್ಟೋ ಜನರು ತುಂಬಾ ಹರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿಲಾದರೂ ಅಷ್ಟೇ, ಫ್ರೆಂಡ್ಸಲ್ಲೂ ಕೂಡ. ಆದರೆ ನನ್ನ ಜೀವನದಲ್ಲಿ ನನಗೆ ಹರ್ಟ್ ಮಾಡದೇ ಇರುವಂಥ ಇಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ಅದು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಗ್ರ್ಯಾಂಡ್ ಫಾದರ್ ಅಂತಲೇ ಹೇಳ್ಬೋದು. ಅದಾದ ನಂತರ ನನಗೆ ತುಂಬಾ ಖುಷಿ ಕೊಡುವಂಥ ವಿಷಯ, ಈ ಒಂದು ಬ್ಯೂಟಿಫುಲ್ ಲೈಫ್ ಸಿಕ್ಕಿದೆ. ಇದನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಏನೇ ಕಷ್ಟ ಸುಖ ನೋವು ನಲಿವು ಏನೇ ಇದ್ರೂ ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು. ಆವಾಗಲೇ ನಮ್ಮ ಬಾಂಡಿಂಗ್ ಚೆನ್ನಾಗಿ ಆಗೋದು. ಓಕೆ ಸ್ನೇಹಿತರೆ, ನನಗನ್ಸಿದ್ದನ್ನು ನನ್ನ ಅಭಿಪ್ರಾಯನ ನಾನು ನಿಮಗೆ ತಿಳಿಸಿದ್ದೀನಿ. ನನ್ನ ಮಾರ್ನಿಂಗ್ ಮತ್ತು ಈವ್ನಿಂಗ್ ಹೇಗಿರುತ್ತೆ, ನಾರ್ಮಲ್ ರೋಟೀನ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಧನ್ಯವಾದಗಳು. ಲವ್ ಯು ಆಲ್.